ನೇಪಾಲ್ ಈಗ ಲೀಡರೇ ಇಲ್ಲದೆ ಇರೋ ಒಂದು ಅತಂತ್ರ ದೇಶವಾಗಿಬಿಟ್ಟಿದೆ. ಪ್ರೊಟೆಸ್ಟರ್ಸ್ ಹಾಕಿರೋ ಬೆಂಕಿಯಿಂದ ಅಲ್ಲಿನ ಸುಪ್ರೀಂ ಕೋರ್ಟ್, ಪಾರ್ಲಿಮೆಂಟ್, ಪ್ರೈಮ್ ಮಿನಿಸ್ಟರ್ ಮನೆ ಎಲ್ಲ ಸುಟ್ಟು ಭಸ್ಮಾಗಿ ಹೋಗಿದೆ. ಅಲ್ಲಿನ ಮಾಜಿ ಪ್ರಧಾನಿಯವರ ಮನೆಗೆ ಬೆಂಕಿ ಹಚ್ಚಿದ್ರಿಂದ ಅದರೊಳಗಿದ್ದ ಅವರ ಹೆಂಡತಿ ಜೀವಂತವಾಗಿ ಸುಟ್ಟು ಕರ್ಕಲಾಗಿ ಅವರ ಸಾವಾಗಿದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ಗಳಂತ ಸೋಷಿಯಲ್ ಮೀಡಿಯಾಗಳಿಗಾಗಿ ಸ್ಟಾರ್ಟ್ ಆದ ಈ ಒಂದು ಜೆನ್ಜಿ ಪ್ರೊಟೆಸ್ಟ್ ಈಗ ನೇಪಾಳದ ಎಂಟೈರ್ ಪೊಲಿಟಿಕಲ್ ಸಿಸ್ಟಮ್ ಅನ್ನೇ ಕಿತ್ತು ಬಿಸಾಕಿದೆ. ಹಾಗಿದ್ರೆ ನೇಪಾಳನಲ್ಲಿ ಈ ಒಂದು ಜೆನ್ಜಿ ಪ್ರೊಟೆಸ್ಟ್ ಯಾಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಹೇಗೆ ಇಷ್ಟೊಂದು ದೊಡ್ಡ ರೂಪ ಪಡೆದುಕೊಳ್ಳುತ್ತೆ? ಇಷ್ಟು ದೊಡ್ಡ ಮಟ್ಟದಲ್ಲಿ ಲೀಡರ್ಲೆಸ್ ಪ್ರೊಟೆಸ್ಟ್ ನಡೆದ್ರಿಂದ ನೇಪಾಳದಲ್ಲಿ ಏನೇನು ತೊಂದರೆ ಆಗಿದೆ? ಮೀಡಿಯಾದಲ್ಲಿ ಇದನ್ನ ಗೇಮ್ ಚೇಂಜರ್ ಅಂತ ಹೇಳ್ತಾ ಇದ್ರು. ಜಿಯೋ ಪೊಲಿಟಿಕಲ್ ಅನಲಿಸ್ಟ್ಗಳು ಇದನ್ನ ನೇಪಾಳ ಇನ್ನೂ 10 ವರ್ಷ ಹಿಂದಕ್ಕೆ ಹೋಯ್ತಂತ ಯಾಕೆ ಹೇಳ್ತಾ ಇದ್ದಾರೆ? ಇದೆಲ್ಲವನ್ನ ನೋಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಸೆಪ್ಟೆಂಬರ್ 4ಕ್ಕೆ ನೇಪಾಳ ಸರ್ಕಾರ ಏನು ಮಾಡತ್ತಂದ್ರೆ ಕೆಲವೊಂದು ಚೈನೀಸ್ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಬಿಟ್ಟು ಮತ್ತೆ ಉಳಿದ ಎಲ್ಲ ಈ ಫೇಸ್ಬುಕ್, ಟ್ವಿಟ್ಟರ್, ಯೂಟ್ಯೂಬ್ ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ನೇಪಾಳದೊಳಗಡೆ ಬ್ಯಾನ್ ಮಾಡಿ ಬಿಡುತ್ತೆ. ಇದಕ್ಕೆ ರೀಸನ್ ಏನು ಕೊಡುತ್ತಂದ್ರೆ ಈ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲೆಲ್ಲ ಫೇಕ್ ನ್ಯೂಸ್ ಹರಡ್ತಾ ಇದೆ, ಆಂಟಿ ನ್ಯಾಷನಲ್ ಆಕ್ಟಿವಿಟಿ ನಡೀತಾ ಇದೆ, ಅದರಿಂದ ನ್ಯಾಷನಲ್ ಸೆಕ್ಯೂರಿಟಿಗೆ ತೊಂದರೆ ಇದೆ ಅನ್ನೋ ರೀಸನ್ ಅನ್ನ ಕೊಡುತ್ತೆ. ಆದರೂ ನಿಮಗೂ ಗೊತ್ತಿದೆ, ಎಷ್ಟೇ ಫೇಕ್ ನ್ಯೂಸ್ ಹರಡಿದ್ರು ಈಗ ರಿಯಲ್ ನ್ಯೂಸ್ ಡೈರೆಕ್ಟಾಗಿ ನಮ್ಮ ಹತ್ರ ತಲುಪೋದು ಈ ಸೋಷಿಯಲ್ ಮೀಡಿಯಾ ಮುಖಾಂತರವೇ, ಮೇನ್ ಸ್ಟ್ರೀಮ್ ಮೀಡಿಯಾ ಕಂಪೇರ್ ಮಾಡಿದ್ರೆ. ಈ ರೋಡ್ ಕ್ವಾಲಿಟಿ, ಕರಪ್ಷನ್ ಏನೇ ಇದ್ರೂ ಈಗ ಈ ಸೋಷಿಯಲ್ ಮೀಡಿಯಾದಲ್ಲೇ ನಮ್ಗೆ ಗೊತ್ತಾಗುತ್ತೆ. ಇದೇ ರೀತಿ ಆ್ಯಕ್ಚುಯಲ್ ಆಗಿ ನೇಪಾಳದ ಸೋಷಿಯಲ್ ಮೀಡಿಯಾದಲ್ಲಿ ರೀಸೆಂಟ್ ಆಗಿ ಒಂದು ಟ್ರೆಂಡ್ ನಡೀತಾ ಇತ್ತು. ಏನಂದ್ರೆ ಈ ನೇಪಾಳ ಸರ್ಕಾರದ ಮೇಲೆ ಅಲ್ಲಿಯ ಜನರು ನಮ್ಮ ಸರ್ಕಾರ ಕರಪ್ಷನ್ ಮಾಡ್ತಾ ಇದೆ, ಯಾವುದೇ ಜಾಬ್ ಅನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ ಅನ್ನೋ ಅಲಿಗೇಷನ್ ಅನ್ನ ಪದೇ ಪದೇ ಮಾಡ್ತಾ ಇದ್ರು ಅಲ್ಲಿನ ಜನರು. ಇದಕ್ಕೆ ಸರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಟ್ರೆಂಡ್ ಆಗ್ತಾ ಇರುತ್ತಂದ್ರೆ ಈ ನೆಪೋ ಕಿಡ್ಸ್, ಈ ಪೊಲಿಟಿಷಿಯನ್ಸ್ ಗಳ ಮಕ್ಕಳು, ಅವರ ಫ್ಯಾಮಿಲಿ, ಅವರ ಲಕ್ಸುರಿ ಲೈಫ್ ಶೋ ಆಫ್ ಮಾಡ್ತಾ ಇರೋದೆಲ್ಲ ವೈರಲ್ ಆಗ್ತಾ ಇರುತ್ತೆ. ಒಂದ್ ಕಡೆ ಈ ನೇಪಾಳದ ಪೊಲಿಟಿಷಿಯನ್ಸ್ ಮಕ್ಕಳು, ಅವರ ಫ್ಯಾಮಿಲಿ, ಅವರ ಲಕ್ಸುರಿ ಲೈಫ್ ಸ್ಟೈಲ್, ಫಾರಿನ್ ಟ್ರಿಪ್ ಮಾಡ್ತಾ ಇರೋ ಫೋಟೋಸ್, ಮತ್ತೆ ಈ ಬ್ರ್ಯಾಂಡೆಡ್ ಪ್ರಾಡಕ್ಟ್ಗಳು, ಲಕ್ಸುರಿ ಕಾರ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇರೋದು ಒಂದ್ ಕಡೆ. ಇನ್ನೊಂದ್ ಕಡೆ ಈ ನೇಪಾಳದಲ್ಲಿ ಹಾಳಾಗಿರೋ ರೋಡು, ಮತ್ತೆ ಈ ಸ್ಕೂಲ್ ಸರಿ ಇಲ್ಲ, ಜನರಿಗೆ ಮಾಡೋ ಕೆಲಸ ಇಲ್ಲ, ಜನರ ಕಷ್ಟದ ವಿಡಿಯೋಗಳೆಲ್ಲ ವೈರಲ್ ಆಗ್ತಾ ಇರುತ್ತೆ. ಇದರಿಂದ ಜನರಿಗೆ ಆಲ್ರೆಡಿ ತುಂಬಾ ಸಿಟ್ಟು ಬಂದಿರುತ್ತೆ ಆ ಸರ್ಕಾರದ ಮೇಲೆ. ಯಾಕಂದ್ರೆ ನಮ್ಗೆ ದಿನ ನಡ್ಸೋಕ್ಕೂ ಆಗ್ತಾ ಇಲ್ಲ, ಆದ್ರೆ ನಮ್ಮ ಪೊಲಿಟಿಷಿಯನ್ಸ್ ಮಕ್ಕಳು ಹೇಗೆ ಈ ರೀತಿ ಲಕ್ಸುರಿ ಲೈಫ್ ಅನ್ನು ಅಫೋರ್ಡ್ ಮಾಡ್ಕೊಳ್ತಾ ಇದ್ದಾರೆ, ಇಷ್ಟೊಂದು ಲಕ್ಸುರಿ ಬ್ರ್ಯಾಂಡೆಡ್ ಕಾರ್ಗಳನ್ನ, ಲಕ್ಸುರಿ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ನಮ್ಮ ಟ್ಯಾಕ್ಸ್ ಮನಿಯನ್ನ ಲೂಟಿ ಮಾಡಿ ಇವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸೆಂಟಿಮೆಂಟ್ ಫುಲ್ ವೈರಲ್ ಆಗಿರುತ್ತೆ ಜನರ ಮಧ್ಯ. ಇದನ್ನೆಲ್ಲ ಜನರಿಗೆ ತಲುಪಿಸಿರುವುದೇ ಈ ಸೋಷಿಯಲ್ ಮೀಡಿಯಾ. ಇನ್ನೊಂದೇನಂದ್ರೆ ಈ ನೇಪಾಲ್ ಟೂರಿಸಂಗೆ ಡಿಪೆಂಡ್ ಆಗಿರೋ ದೇಶ. ಜನರಿಗೆ ಈ ಸಣ್ಣ ಪುಟ್ಟ ಬಿಸ್ನೆಸ್ ನಡೆಯೋದಿದ್ರು ಈ ಟೂರಿಸ್ಟ್ಗಳಿಂದ. ಈ ಟೂರಿಸಂ ಬಿಸ್ನೆಸ್ಸಿಗೂ ಈ ಸೋಷಿಯಲ್ ಮೀಡಿಯಾಗೂ ಆಲ್ರೆಡಿ ದೊಡ್ಡ ಲಿಂಕ್ ಇದೆ. ಇದರಿಂದಾನೇ ಬಿಸ್ನೆಸ್ ಸಿಗುತ್ತೆ ಜನರಿಗೆ. ಈಗ ಸಡನ್ ಆಗಿ ಗೌರ್ಮೆಂಟ್ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನ ಬ್ಯಾನ್ ಮಾಡ್ತಾ ಇರೋದ್ರಿಂದ ಒಂದನೇದಾಗಿ ಬಿಸ್ನೆಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಇನ್ನೊಂದೇನಂದ್ರೆ ಈ ಸತ್ಯ ನಮಗೆ ಗೊತ್ತಾಗದೇ ಇರಲಿ ಅಂತ ಈ ಪೊಲಿಟಿಷಿಯನ್ಸ್ ಈಗ ಈ ಒಂದು ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡ್ತಾ ಇದ್ದಾರೆ ಅಂತ ಇನ್ನೂ ಅವರ ಸಿಟ್ಟು ಟ್ರಿಗರ್ ಆಗುತ್ತೆ. ಈ ಬ್ಯಾನ್ ಅನ್ನ ತಡೆಯೋದಕ್ಕೆ ಹಮಿ ನೇಪಾಲ್ ಅನ್ನೋ ಒಂದು NGO ಸೈಲೆಂಟ್ ಪ್ರೊಟೆಸ್ಟ್ಗೆ ಕರೆ ಕೊಡುತ್ತೆ. ಈ ಒಂದು ಪ್ರೊಟೆಸ್ಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಯಾರಂದ್ರೆ ಜೆನ್ಜಿ ಜನರೇಷನ್ ಅವರಂತ ಡಿಸೈಡ್ ಮಾಡ್ಲಾಗತ್ತೆ. ಈ ಜೆನ್ಜಿ ಜನರೇಷನ್ ಅಂದ್ರೆ 2000 ನಂತರ ಹುಟ್ಟಿರೋ ಜನರೇಷನ್. ಇದೇ ರೀಸನ್ಗೆ ಸ್ಕೂಲ್ ಯೂನಿಫಾರ್ಮ್, ಬ್ಯಾಗ್ ಎಲ್ಲ ಹಾಕೊಂಡೇ ಈ ಒಂದು ಸೈಲೆಂಟ್ ಆಗಿ ಪ್ರೊಟೆಸ್ಟ್ ಮಾಡೋದಂತ ಡಿಸೈಡ್ ಮಾಡ್ಲಾಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಈ ಒಂದು ಪ್ರೊಟೆಸ್ಟ್ ನಾರ್ಮಲ್ ಆಗಿ ಕಂಟ್ರೋಲ್ ಅಲ್ಲೇ ನಡೀತಾ ಇರುತ್ತೆ. ಆದ್ರೆ ರಿಪೋರ್ಟ್ಗಳಲ್ಲಿ ಏನ್ ಮೆನ್ಷನ್ ಇದೆ ಅಂದ್ರೆ ಈ ಒಂದು ಪ್ರೊಟೆಸ್ಟ್ ಅನ್ನ ತಡಿಲಿಕ್ಕೆ ಬಂದ ಪೊಲೀಸರು ಏನ್ ಮಾಡ್ತಾರಂದ್ರೆ ಈ ಪ್ರೊಟೆಸ್ಟ್ ಮಾಡ್ತಿದ್ದ ಸ್ಟೂಡೆಂಟ್ಗಳ ಮೇಲೆ ಟಿಯರ್ ಗ್ಯಾಸ್ ಅನ್ನ, ರಬ್ಬರ್ ಬುಲೆಟ್ಗಳ ಜೊತೆಗೆ ಡೈರೆಕ್ಟ್ ಶೂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಅಲ್ಲಿವರೆಗೆ ಸೈಲೆಂಟ್ ಆಗಿ ನಡೀತಿದ್ದ ಈ ಒಂದು ಪ್ರೊಟೆಸ್ಟ್ ಸಡನ್ ಆಗಿ ವೈಲೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಪೊಲೀಸರು ನಡೆಸಿದ ಶೂಟೌಟ್ನಿಂದ ಇನ್ಕ್ಲೂಡಿಂಗ್ 12 ವರ್ಷದ ವಿದ್ಯಾರ್ಥಿ 19 ಜನರ ಸಾವಾಗುತ್ತೆ. ಈ ಒಂದು ನ್ಯೂಸ್ ಸರ್ಕ್ಯುಲೇಟ್ ಆಗ್ತಾ ಇದ್ದ ಹಾಗೆ ಇಲ್ಲಿವರೆಗೆ ಸೋಷಿಯಲ್ ಮೀಡಿಯಾ ಬ್ಯಾನಿಗಾಗಿ ನಡೀತಿದ್ದ ಪ್ರೊಟೆಸ್ಟ್ ಆಂಟಿ ಕರಪ್ಷನ್ ಪ್ರೊಟೆಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಪ್ರೊಟೆಸ್ಟ್ ಮಾಡ್ತಾ ಇರೋರು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾತ್ರ ಅಲ್ಲ, ಎಲ್ಲರೂ ರಿಸೈನ್ ಮಾಡಿ ಈ ಒಂದು ಸರ್ಕಾರದಿಂದ ಕೆಳಗಿಳಿಬೇಕನ್ನೋ ಡಿಮಾಂಡ್ ಅನ್ನ ಇಡ್ತಾರೆ. ಅನಂತರ ಸೋಷಿಯಲ್ ಮೀಡಿಯಾದ ಮೇಲಿನ ಬ್ಯಾನ್ ಅನ್ನ ತೆಗೆಯಲಾಗುತ್ತೆ. ಆದ್ರೆ ಜನರ ಆಕ್ರೋಶ ಅಲ್ಲಿಗೆ ನಿಲ್ಲೋದಿಲ್ಲ. ಒಬ್ಬೊಬ್ರು ಮಿನಿಸ್ಟರ್ಗಳನ್ನ ರೋಡ್ನಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿಲಿಕ್ಕೆ ಶುರುವಾಗತ್ತೆ. ಈ ಪೊಲಿಟಿಷಿಯನ್ಸ್ಗಳ ಪ್ರೈವೇಟ್ ಮನೆಗಳಿಗೆ ಬೆಂಕಿ ಹಚ್ಚಲಾಗತ್ತೆ. ನಂತರ ನೇಪಾಲ್ನ ಪ್ರೈಮ್ ಮಿನಿಸ್ಟರ್ ಸಹ ರಾಜೀನಾಮೆ ಕೊಟ್ಟು ಈ ಆರ್ಮಿ ಅವರನ್ನ ಸೇಫ್ ಝೋನಿಗೆ ಹೆಲಿಕಾಪ್ಟರ್ನಲ್ಲಿ ಕರ್ಕೊಂಡು ಹೋಗುತ್ತೆ.
ಈ ಒಂದು ಟೈಮ್ನಲ್ಲಿ ಈ ಒಂದು ಪ್ರೊಟೆಸ್ಟರ್ಸ್ನ ಎಲ್ಲ ಡಿಮಾಂಡು ಕಂಪ್ಲೀಟ್ ಆಗಿರುತ್ತೆ. ಆದರೆ ಈ ಲೀಡರೇ ಇಲ್ಲದೆ ಇರೋ ಈ ಒಂದು ಪ್ರೊಟೆಸ್ಟ್ ಒಂದು ಕರಾಳ ರೂಪವನ್ನು ಪಡ್ಕೊಳ್ಳುತ್ತೆ. ಇದೇ ನೇಪಾಲ್ ಜನರ ಟ್ಯಾಕ್ಸ್ ಮನಿಯಲ್ಲಿ ಕಟ್ಟಿದ್ದ ಪಾರ್ಲಿಮೆಂಟನ್ನು, ಸುಪ್ರೀಂ ಕೋರ್ಟನ್ನು ಬೆಂಕಿ ಹಚ್ಚಿ ಸುಟ್ಟಾಕಲಾಗುತ್ತೆ. ಇಷ್ಟು ಮಾತ್ರ ಅಲ್ಲ, ಕೆಲವೊಂದು ಪ್ರೈವೇಟ್ ಹೋಟೆಲ್ಗಳಿಗೂ ಬೆಂಕಿ ಹಚ್ಚಿ ಸುಟ್ಟಾಕ್ತಾರೆ ಪ್ರೊಟೆಸ್ಟರ್ಸ್. ಇಷ್ಟೆಲ್ಲ ನಡೆದ ನಂತರ ಬಿಟ್ಟರೆ ಆಗೋದಿಲ್ಲ ಅಂತೇಳಿ ಈ ನೇಪಾಳದ ಆರ್ಮಿ ಮಧ್ಯೆ ಇಂಟರ್ವೆನ್ಷನ್ ಮಾಡಿ ಈ ಒಂದು ಪ್ರೊಟೆಸ್ಟನ್ನು ನಿಲ್ಲಿಸುತ್ತೆ. ಈ ಒಂದು ಪ್ರೊಟೆಸ್ಟನ್ನು ಕೆಲವೊಂದು ಮೀಡಿಯಾ ಹೌಸ್ ಇದು ನೇಪಾಳಕ್ಕೆ ಗೇಮ್ ಚೇಂಜರ್, ಇದೊಂದು ದೊಡ್ಡ ರೆವಲ್ಯೂಷನ್ ಅಂತೆಲ್ಲ ಹೇಳ್ತಾ ಇದ್ರು. ಕೆಲವೊಂದು ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ನೇಪಾಳದಲ್ಲಿ ಅಪೋಸಿಷನ್ನು ಇಲ್ಲ, ರೂಲಿಂಗ್ ಪಾರ್ಟಿನೂ ಇಲ್ಲ. ಸದ್ಯಕ್ಕೆ ಈಗ ನೇಪಾಳವನ್ನು ಇನ್ನು ಮುಂದೆ ನಡೆಸೋರು ಯಾರು? ನೇಪಾಳದ ಪಾರ್ಲಿಮೆಂಟನ್ನು ಸಹ ಸುಟ್ಟಾಕಲಾಗಿದೆ, ಸುಪ್ರೀಂ ಕೋರ್ಟನ್ನು ಸುಟ್ಟಾಕಲಾಗಿದೆ. ಇನ್ನು ಮುಂದೆ ಯಾವ ರೀತಿ ನಡೆಯುತ್ತೆ ಇಲ್ಲಿ ಸಿಸ್ಟಮ್? ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ಇದೇ ರೀತಿ ಪ್ರೊಟೆಸ್ಟ್ ನಡೆದು ಈಗ ಏನು ನಡೀತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇನ್ನೂ ಸಹ ಎಲೆಕ್ಷನ್ ಸಹ ನಡೆದಿಲ್ಲ ಬಾಂಗ್ಲಾದೇಶದಲ್ಲಿ. ಇದೇ ರೀತಿ ಈಗ ನೇಪಾಳನ್ನು ಯಾರು ಮುನ್ನಡೆಸ್ತಾರೆ, ಯಾವ ರೀತಿ ಸಿಸ್ಟಮ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇನ್ನೂ ಕಂಪ್ಲೀಟ್ ಕ್ಲಾರಿಟಿ ಇಲ್ಲ. ಇನ್ನೊಂದೇನೆಂದರೆ, ಈ ರೀತಿ ನಾನ್ ಸ್ಟೇಬಲ್ ಗೌರ್ಮೆಂಟ್ಗಳಿದ್ದಾಗ, ಲೀಡರ್ಶಿಪ್ ಸರಿಯಾಗಿಲ್ಲದೆ ಇದ್ದರೆ, ಪ್ರೈವೇಟ್ ಹೋಟೆಲ್ಗಳ ಮೇಲೆಲ್ಲ ಈ ರೀತಿ ಅಟ್ಯಾಕ್ ನಡೀತಾ ಇದ್ದರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತೂ ಕಂಪ್ಲೀಟ್ಲಿ ಬರೋ ಸ್ಟಾಪ್ ಆಗುತ್ತೆ. ಈ ರೀತಿ ಸಡನ್ ಆಗಿ ಪ್ರೈವೇಟ್ ಪ್ರಾಪರ್ಟಿ ಮೇಲೆಲ್ಲ ಬೆಂಕಿ ಹಚ್ಚಿದ್ರೆ ಯಾರೂ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕೆಲವೊಂದು ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ಗಳು ಹೇಳ್ತಾ ಇರೋದೇನೆಂದರೆ, ಈ ರೀತಿ ನೇಪಾಳದಲ್ಲಿ ಸಡನ್ ಆಗಿ ಪಾರ್ಲಿಮೆಂಟ್, ಪ್ರೈವೇಟ್ ಪ್ರಾಪರ್ಟಿನೆಲ್ಲ ಬೆಂಕಿ ಹಚ್ಚಿ ಸುಟ್ಟಾಕೋದ್ರಿಂದ ಮತ್ತೆ ಲೀಡರ್ಶಿಪ್ ಕೊರತೆ ಇರೋದ್ರಿಂದ ನೇಪಾಳ ಈಗಿರೋದಕ್ಕಿಂತನೂ ಇನ್ನೂ 10 ವರ್ಷ ಹಿಂದೆ ಹೋಗಿದೆ ಅನ್ನೋ ಒಪಿನಿಯನ್ ಬರ್ತಾ ಇದೆ. ಇದಿಷ್ಟು ನೇಪಾಳದ ಕಥೆ. ಆದರೆ ಇನ್ನು ನಮ್ಮ ಭಾರತಕ್ಕೆ ಏನೆಲ್ಲ ತೊಂದರೆ ಇದೆ ಇದರಿಂದ? ಭಾರತದ ಬ್ಯಾಡ್ ಲಕ್ ಏನಂದರೆ, ಸದ್ಯ ಭಾರತದ ಸುತ್ತ ಇರೋ ಎಲ್ಲ ದೇಶದಲ್ಲೂ ಇದೇ ಸಮಸ್ಯೆ ನಡೀತಾ ಇದೆ. ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ್, ಮ್ಯಾನ್ಮಾರ್, ಈಗ ನೇಪಾಳ, ಯಾವುದೇ ದೇಶದಲ್ಲೂ ಸ್ಟೇಬಲ್ ಗೌರ್ಮೆಂಟ್ ಇಲ್ಲ. ಆದರೆ ಈಗ ನೇಪಾಳದಲ್ಲಿ ಬಿದ್ದೋಗಿರೋ ಸರ್ಕಾರ ಮಾತ್ರ ಭಾರತಕ್ಕಂತೂ ಫೇವ್ರೇಟ್ ಆಗಿರಲಿಲ್ಲ. ಅದು ಚೈನಾದ ಒಂದು ರೀತಿ ಪಪೆಟ್ ಸರ್ಕಾರದ ರೀತಿ ಇದ್ದಿತ್ತು. ಹಿಂದಿನ ವಿಡಿಯೋದಲ್ಲೇ ನಾನು ಹೇಳಿದ್ದೆ, ನೇಪಾಳದ ಈ ಒಂದು ಸರ್ಕಾರ ಅವರ ಕರಪ್ಷನ್ ಮುಚ್ಚಾಕೋದಕ್ಕೆ ಭಾರತದೊಳಗಿರೋ ಜಾಗವನ್ನೆಲ್ಲ ಅವರು ಮ್ಯಾಪ್ ಒಳಗೆ ಹಾಕಿ ಒಂದು ಹೊಸ ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರಂತ. ಒಟ್ಟಾರೆ ಇದಿಷ್ಟು ಈ ಹೊತ್ತಿಗಿರೋ ಜಿಯೋ ಪೊಲಿಟಿಕಲ್ ಅಪ್ಡೇಟ್. ಮುಂದೆ ಏನೇನು ಅಪ್ಡೇಟ್ ಆಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಜೈ ಹಿಂದ್.